ಡಿಸೆಂಬರ್ 17 ನಾನು ಹುಟ್ಟಿದ ದಿನ. ಇದು ನೆನಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು, ಅದಕ್ಕೆ ಕಾರಣ ನೀವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ, ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಇತ್ತು, ಗೊತ್ತು ನಿಮಗೆಲ್ಲ ಯಾಕೆ ಅಂತ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ, ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮಗೂ ಮನೆ ಸಂಸಾರ ಕೆಲವುದು ಇರುತ್ತೆ. ಈ ವರ್ಷನೂ ಮಾಡಬಾರ್ದಾಗಿತ್ತು. ಬಟ್ ನೀವು ಯಾರ ಮಾತು ಕೇಳ್ತೀರಾ? ಯಾರ ಮಾತು ಕೇಳಲ್ಲ. ನಿಮ್ಮ ಪ್ರೀತಿನೇ ಎಲ್ಲ, ನೀವೇ ನನಗೆಲ್ಲ, ನಿಮ್ಮಿಂದನೇ ನಾನು, ನೀವಿರೋ ದಿನ ನಾನು ಇರ್ತೀನಿ, ನಿಮಗೋಸ್ಕರ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಗೀರಾ ನೋಡಿದ್ರ? ಇಷ್ಟ ಆಯ್ತಾ? 2 ವರ್ಷದ ಪ್ರಯತ್ನ, 2 ವರ್ಷದ ಹಾರ್ಡ್ ವರ್ಕ್. ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ, ಅದು 18, 19, 20ನೇ ತಾರೀಕಿಂದ ಶುರು ಆಗ್ತಾ ಇದೆ. ಅದನ್ನ ಮುಗಿಸಿ ಇನ್ನೊಂದು 4 ರಿಂದ 5 ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ. ಅಪ್ಪ ಇದು ಯಾವ್ದು ಗ್ಯಾರಂಟಿ ಅಲ್ಲ ಕಂಡ್ರಪ್ಪ, ಆಮೇಲೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ. ಇನ್ನೊಂದು ಟ್ರೈಲರ್ ಬರಬೇಕು, ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ. ಗೀಟು ಎಳೆದ ಹೋಗಿದೆ, ವೃತ್ತ ಬರ್ದ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಿಂದ. ಈ ಪಾಪದ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವಾಯಿ ಚಪ್ಪಲ್ ಹಾಕೊಂಡು ನಡೆದಂಗೆ. ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ? ಬಗೀರ ಡೈಲಾಗ್ ಹೇಳ. ಬಗೀರ ಡೈಲಾಗ್ ಕೇಳ್ತೀರಾ? ಅಷ್ಟೇ ಬಗೀರ ಡೈಲಾಗು, ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೀರ ಅಲ್ಲಿ. ಇದಕ್ಕಿಂತ ಏನು ನಾನು ಹೇಳಲ್ಲ ಇವತ್ತು. ಇದನ್ನ ಹಠ ಮಾಡಿಸ್ಕೊಂಡು ಬರ್ತ್ಡೇ ಮಾಡ್ಕೊತಾ ಇದ್ದೀರಾ. ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ, ಬನ್ನಿ ಕೇಕ್ ಕಟ್ ಮಾಡೋಣ, ಜೊತೆಗೆ ಕೂಡ ತೆಗಿಸ್ಕೊಳ್ಳೋಣ. ಇನ್ ಬಗೀರ ಎಲ್ಲ ಅದು ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ, ಟ್ರೈಲರ್ನು ನೋಡಿವ್ರಂತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಾನು ಮಾತ್ರ ಅಲ್ಲ, ನಮ್ಮ ಇಂಡಸ್ಟ್ರಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ, ಹೀರೋಯಿನ್ಗಳಾಗಿರ್ಲಿ, ಪ್ರೊಡ್ಯೂಸರ್ಗಳಾಗಿರ್ಲಿ, ನಿರ್ದೇಶಕರಾಗಿರ್ಲಿ, ಒಂದು ಎಂಟೈರ್ ಟೀಮ್ ಆಗಿರ್ಲಿ, ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲ ಗುರು, ಇನ್ನ ಲೆವೆಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ತಯಾರಿ ಆಗೋಗಿದೆ. ಅದಷ್ಟು ನೆರವೇರಬೇಕು ಅಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಮುಖ್ಯ. ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ. ನನ್ನ ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ, ಎತ್ಕೊಂಡು ಹೋಗೋಣ ಇಂಡಸ್ಟ್ರಿನ ಒಟ್ಟಿಗೆ ಅಂತ ಹೇಳೋದು. ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಅಪ್ಪು ಮಾಮ, ನನ್ನ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆ, ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಯಲಹಂಕದಲ್ಲಿ. ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡ್ವಿ, ಅಶ್ವಿನಿ ಅಕ್ಕ, ನಾನು, ವಿಶ್ವನಾಥ್ ಸರ್ ಎಲ್ಲ. ಸೊ ಅದೊಂದು ಒಳ್ಳೆ ಕೆಲಸ ಇವತ್ತು. ನೋಡಿದ್ರ? ಎಲ್ಲೇ ಇದ್ರು ನಾನು ಇದೀನಿ ಕಣೋ, ನಾನು ನೋಡ್ಕೋತೀನಿ ಕಣೋ, ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿರೋ ಅಷ್ಟು ಒಂದು ಕಾನ್ಫಿಡೆನ್ಸ್. ಯಾಕಂದ್ರೆ ನಿಮ್ಮನ್ನ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೋತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಏನ್ ಬಿಟ್ಟು ಬರ್ತೀನಿ? ಈಗ ಬರ್ತಾ ಇದೆ. ಅಪ್ಪು 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 ಅಪ್ಪು. ಹೇಳ್ತೀನಿ ಚಿನ್ನ, ನಿನ್ಗೆ ಹೇಳ್ತೀನಿ ಚಿನ್ನ. ಉಗ್ರಂ ವಿರಂ ಯಾವಾಗ ನಿನ್ಗೆ ಹೇಳ್ತೀನಿ ಚಿನ್ನ, ನಾನು ಬೇಗ. ಈಗ ಸದ್ಯಕ್ಕೆ ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಬರ್ತದೆ. ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ. ಈಗ ಅದು ಚೆನ್ನಾಗಿ ಓಡ್ಬೇಕಲ್ವಾ? ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಆಮೇಲೆ ಇವಾಗ ಕಾಟೀರ ಬರ್ತಾ ಇದೆ, ಕಾಟೀರ ಅದನ್ನ ನಿಲ್ಲಿಸ್ಕೊಳ್ಳಿ. ಮೊನ್ನೆ ಯಶ್ ಅವ್ರದ್ದು ಟಾಕ್ಸಿಕ್ ಬಂತು, ಅದನ್ನು ನಿಲ್ಲಿಸ್ಕೋಬೇಕು.
ಚಿನ್ನ ಒಂದು ಮಾತ್ರ ಹೇಳ್ತೀನಿ, ಇಲ್ಲಿ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಎಲ್ಲ ಪರಿಸ್ಥಿತಿ ಒಳ್ಳೇದ್ ಕೊಡು, ಒಳ್ಳೇದ್ ತಗೋ. ಅಷ್ಟೇ ಜೀವನ. ಎಲ್ರು ಜಾಲಾಗಿರೋಣ, ಎಲ್ರು ಖುಷಿಯಾಗಿರೋಣ. ಜೈ ಹಿಂದ್, ಜೈ ಭುವನೇಶ್ವರಿ. ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ. ಥ್ಯಾಂಕ್ ಯು ಮಮ್ಮ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ